ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ಇವತ್ತು ನಾವು ಹೇಳೋಕೆ ಹೊರಟಿರೋದು ಚಿಕ್ಕಬಳ್ಳಾಪುರದ ರಾಜಕೀಯ ಚದುರಂಗ ವರ್ಸಸ್ ರಣರಂಗದ ಇತಿಹಾಸ. ಇಡೀ ಚಿಕ್ಕಬಳ್ಳಾಪುರದ ರಾಜಕೀಯ ಮಜಲುಗಳನ್ನ ಕೆದಕಿ ನೋಡಿದ್ರೆ ನಮ್ಮ ಕಣ್ಣಿಗೆ ಕಾಣೋದು ಯಂಗ್ ಅಂಡ್ ಡೈನಮಿಕ್ ರಾಜಕಾರಣಿ ಪ್ರದೀಪ್ ಈಶ್ವರ್ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಾಜಕೀಯದಲ್ಲಿ ಪಳಗಿದ ಒಂದು ದೊಡ್ಡ ಹಿಂಡು. ಅದು ರಣ ಬೇಟೆಗಾಗಿ ಕಾಯುತ್ತಿರುವ ದೊಡ್ಡ ಹಿಂಡು. ಎಸ್, ಪ್ರದೀಪ್ ಈಶ್ವರ್. ಈ ಹೆಸರು ಇವತ್ತು ಚಿಕ್ಕಬಳ್ಳಾಪುರ ರಾಜಕೀಯ ರಣರಂಗದಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲೇ ಒಂದು ದೊಡ್ಡ ಸದ್ದು ಮಾಡ್ತಿದೆ. ಅದಕ್ಕೆ ಕಾರಣ ಅವರ ಬ್ಲಾಸ್ಟಿಂಗ್ ಭಾಷಣ. ಅಂದಾಗೆ ನಾವು ನೀವು ಊಹಿಸಿದಷ್ಟು ಸಲೀಸಾಗಿಲ್ಲ ಚಿಕ್ಕಬಳ್ಳಾಪುರ ರಾಜಕೀಯ. ಬೂದಿ ಮುಚ್ಚಿದ ಕೆಂಡದಂತಿರೋ ಇಲ್ಲೇ ಪ್ರದೀಪ್ ಈಶ್ವರ್ ಬೆಳೆದು ನಿಂತಿದ್ದು ಸಾಮಾನ್ಯ ವಿಷಯವಲ್ಲ. ಒಬ್ಬ ಸಾಮಾನ್ಯ ಎಜುಕೇಟರ್ MLA ಆಗ್ತಾರೆ ಅಂದ್ರೆ ಅದರ ಹಿಂದೆ ಇರೋದು ಅವರ ಅವಿರತ ಶ್ರಮ ಅನ್ನೋದ್ರಲ್ಲಿ ನೋ ಡೌಟ್. ರಾಜಕೀಯ ಬ್ಯಾಕ್ ಗ್ರೌಂಡ್ ಇಲ್ಲದಿದ್ರು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕೀಯ ರಣರಂಗದಲ್ಲೇ ಛಾಪು ಒತ್ತಿದ್ದು ಹೇಗೆ ಅನ್ನೋದೇ ಇಂಟ್ರೆಸ್ಟಿಂಗ್. ಹೌದು, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ರಾಜಕೀಯಕ್ಕೆ ಕಾಲಿಡೋ ಮುನ್ನ ಅದಾಗಲೇ ಘಟಾನುಘಟಿ ರಾಜಕಾರಣಿಗಳು ಇಲ್ಲಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಚಿಕ್ಕಬಳ್ಳಾಪುರದ ಮತದಾರರಿಗೆ ಈ ಹಿರಿಯ ನಾಯಕರು ಹೇಳಿದ್ದೇ ವೇದವಾಕ್ಯ ಅನ್ನೋ ಸ್ಥಿತಿ ಇತ್ತು. ಯಾರೊಬ್ಬರು ಚಕಾರ ಎತ್ತುವಂತಿರ್ಲಿಲ್ಲ, ವಿರುದ್ಧವಾಗಿ ಮಾತಾಡುವಂತಿರ್ಲಿಲ್ಲ. ಒಂದರ್ಥದಲ್ಲಿ ಇದು ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ. ಜನಸೇವಕರೇ ಜನಪೀಡಕರಾಗಿದ್ರು. ವಿರುದ್ಧವಾಗಿ ಮಾತಾಡಿದ್ರೆ ಪೊಲೀಸ್ ಪವರ್ ಬಳಕೆ ಆಗ್ತಿತ್ತು. ಇಂತಹ ಟೈಮಲ್ಲೇ ರಾಜಕೀಯ ಅಖಾಡಕ್ಕೆ ಎಂಟ್ರಿ ಕೊಟ್ಟವರು ಪ್ರದೀಪ್ ಈಶ್ವರ್.